ಹಾಯ್, ವೆಲ್ಕಮ್ ಟು ವಿಷನ್ ಕನ್ನಡಿಗ. ಯಾವಾಗ್ಲೂ ಲೇಟಾಗಿ ಹೊರಡ್ತಿದ್ದ ಅಪ್ಪ ಅಮ್ಮ ಇವತ್ತು ರೆಡಿಯಾಗಿ ನಮ್ಗೆ ಕಾಯೋ ತರ ಆಯ್ತು. ಬೆಂಗಳೂರಿಂದ ಪೆನ್ಕೊಂಡ, ಅಲ್ಲಿಂದ ಕೊಂಡಾಪುರ 3 ಅಮ್ಮಂದಿರ ದರ್ಶನ ಮಾಡಿ ಬಂದ್ಮೇಲೆ ಜೀವನ ಸಾರ್ಥಕ ಅನ್ಸ್ತು. ಮಂಗಳವಾರ ಆದ್ರೂ ಸ್ಕೂಲಿಗೆ ರಜೆ ಮಾಡಿ ನಮ್ ಪುಟ್ಟಾಣಿನ 5 ಗಂಟೆಗೆ ಎಬ್ಸಿ ಸ್ನಾನ ಮಾಡಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಹೊರಟ್ವಿ. ನಮ್ಮ ಮನೆಯಿಂದ ಜಸ್ಟ್ 2 ಮಿನಿಟ್ಸ್ ನನ್ನ ತವ್ರ ಮನೆಗೆ. 5 ಗಂಟೆಗೆ ಹೊರಡೋ ಪ್ಲಾನ್ ಇತ್ತು. ಕೆಲಸ ಎಲ್ಲ ಮುಗಿಸಿ ಹೊರಡೋ ಹೊತ್ತಿಗೆ 6 ಆಗಿತ್ತು. ಅಪ್ಪ ಅಮ್ಮ ತಮ್ಮ ನಮಗೋಸ್ಕರ ಕಾಯ್ತಾ ಇದ್ರು. ನಾವಿವತ್ತು ಹೊರಟಿರೋದು ಆಂಧ್ರ ಪ್ರದೇಶದಲ್ಲಿರೋ ಪೆನುಕೊಂಡದ ನಿಡುಮಾಮಿಡಿಗೆ, ನಿಡುಮಾಮಿಡಮ್ಮನ ದರ್ಶನಕ್ಕೆ. ಪೆನುಕೊಂಡ ಅಂದ್ರೆ ದೊಡ್ಡ ಬೆಟ್ಟ ಅಂತ ಅರ್ಥ. ಆಂಧ್ರದ ಅನಂತಪುರ ಜಿಲ್ಲೆಯಲ್ಲಿದೆ. ಬೆಂಗಳೂರಿಂದ ಜಸ್ಟ್ 3 hours ಜರ್ನಿ, ಸುಮಾರು 140 to 150 ಕಿಲೋಮೀಟರ್ ಆಗತ್ತೆ. ಸೂರ್ಯ ತಣ್ಣಗಿದ್ದ, ವರ್ಣ ಸುಮ್ನಿದ್ದ. ಹಾಗಾಗಿ 3 ಗಂಟೆ ಬಿಸಿಲಿನ ಬೇಗೆ ಇಲ್ದೆ, ಮಳೆ ರಗ್ಳೆ ಇಲ್ದೆ ನಾವು ಪೆನ್ಗೊಂಡಕ್ಕೆ ಬಂದೇ ಬಿಟ್ವಿ. ಇದೇ ನೋಡಿ ದೇವಸ್ಥಾನ. ಇಲ್ಲಿ ನಾವು ವರ್ಷ ಪೂಜೆ ಮಾಡ್ತೀವಿ. ಪೂಜೆ ಸಾಮಗ್ರಿ ಎಲ್ಲ ಮುಂಚಿನ ದಿನಾನೇ ತಗೊಂಡಿದ್ವಿ. ನಾನು ಮತ್ತೆ ಅಮ್ಮ ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಮೊದಲು ಚಿಕ್ಕ ಗುಡಿ ಇತ್ತು, ಈಗ ದೊಡ್ಡ ದೇವಸ್ಥಾನ ಕಟ್ತಿದ್ದಾರೆ. ಇನ್ನು ಕೆಲಸ ನಡೀತಾ ಇದೆ. ಆಕ್ಚುಲಿ ಅಮ್ಮ ತುಂಬಾ ಪವರ್ಫುಲ್. ನಾವ್ ಅನ್ಕೊಂಡಿದ್ಕಿಂತಲೂ ಅಮ್ಮನಿಗೆ ಪೂಜೆ ತುಂಬಾ ಚೆನ್ನಾಗಾಯ್ತು. ಮನ್ಸಿಗೆ ತೃಪ್ತಿ ಆಯ್ತು. ಹಾಗೆ ಪಕ್ಕದಲ್ಲಿದ್ದ ಆಂಜನೇಯ ಗುಡಿಯಲ್ಲೂ ಪೂಜೆ ಮಾಡಿ ದೀಪ ಹಚ್ಚಿ ಬರೋ ಅಷ್ಟರಲ್ಲಿ ಪೂಜೆ ಮಾಡ್ಸೋಕೆ ಈ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರು. ಮುಂದಿನ ವಾರಕ್ಕೆ ರೇಸ್ ಇರೋದ್ರಿಂದ ಪೂಜೆ ಮಾಡ್ಸೋಕೆ ಬಂದಿದ್ರು. ಹಾಯ್ ಗೈಸ್, ಫ್ರೆಂಡ್ಸ್, ನಾವು ಇವಾಗ ನಿಡುಮಾಮಿಡಿ ಟೆಂಪಲ್ನ ಪೂಜಾ ಕೈಂಕರ್ಯಗಳನ್ನೆಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ ಪೆನುಕೊಂಡ ಕಡೆಗೆ. ಪೆನುಕೊಂಡದಿಂದ ಕೊಂಡಾಪುರ ಕಡೆ ಹೋಗ್ತಾ ಇದ್ದೀವಿ. ಅದು ನಾವು ಮಾಡ್ತಾ ಇದ್ದೀವಿ. ಒಂದೊಂದು ಬೆಟ್ಟಗಳನ್ನು ನೋಡ್ತಿದ್ದಂಗೆ ನಮ್ಗಂತೂ ಸಖತ್ ಖುಷಿ ಆಗ್ತಿತ್ತು. ಸಿಟಿಯಲ್ಲಿ ಇದ್ದು ಕುರಿ ಮಂದೆ ಬೆಟ್ಟ ಬಯಲು ನೋಡ್ತಾ ಹಳ್ಳಿ ಲೈಫೇ ಸೂಪರ್ ಅನಿಸ್ತಿತ್ತು. ಒಂದಷ್ಟೊತ್ತು ಟ್ರೈನ್ ಪಾಸಿಂಗ್ ಕಾದು ಆಮೇಲೆ ಕೊಂಡಾಪುರಕ್ಕೆ ಬಂದ್ವಿ. ಪೆನಕೊಂಡ ಅಂದ್ರೆ ಪೆನ್ನ ಅಂದ್ರೆ ನಾವು ಅಪ್ಪ ಹೇಳ್ತಾರೆ, ಕೊಂಡ ಅಂದ್ರೆ ಬೇಕಾದ್ರೆ ನಾ ಹೇಳ್ತೀನಿ. ಪೆನು ಅಂದ್ರೆ ಏನರ್ಥ? ದೊಡ್ಡ ಕೊಂಡ ಅಂದ್ರೆ ದೊಡ್ಡ ಬೆಟ್ಟ ಅಂತ ಅರ್ಥ. ನಿಮಗೊಂದು ಆಂಜನೇಯ ಸ್ವಾಮಿ ಕಾಣಿಸಿರ್ಬೋದು, ಅದು ಉದ್ಭವ ಆಂಜನೇಯ ಸ್ವಾಮಿ. ಅದು ಅಲ್ಲೇ ಉದ್ಭವ ಆಗಿ ಇರೋದು. ಮೊದಲೆಲ್ಲ ಇಲ್ಲೂ ಮನೆಗಳೇ ಸಿಗ್ತಾ ಇರ್ಲಿಲ್ಲ. ಆದ್ರೆ ಕಿಯಾ ಕಂಪ್ನಿ ಬಂದ್ಮೇಲೆ ಹಳ್ಳಿನೂ ಸಿಟಿ ತರ ಬದಲಾಗ್ಬಿಟ್ಟಿದೆ. ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದ್ವಿ. ಹುಣಸೆ ಮರದಡಿ ಇರೋ ಈ ಗುಡಿಗಳಲ್ಲಿ ಇರೋದು ಸಪ್ಲಮ್ಮ ಮತ್ತೆ ಮುತ್ಯಾಲಮ್ಮ. ಅಪ್ಪ ನಾನು ತಮ್ಮ ಸೇರಿ ಕ್ಲೀನ್ ಮಾಡಿದ್ವಿ. ಕುಂಕುಮ ಹಚ್ಚಿ ತುಪ್ಪದ ದೀಪ ಇಟ್ಟು ಪೂಜೆ ಮಾಡಿದ್ವಿ. ಪೂಜೆ ತುಂಬಾ ಚೆನ್ನಾಗಾಯ್ತು. ಪೂಜೆ ಆದ್ಮೇಲೆ ಇಲ್ಲೂ ಕೂಡ 2 ಕೋಳಿ ಬಲಿ ಕೊಟ್ಟು ಆಯ್ತು. ಅಷ್ಟರಲ್ಲಿ ಹೊಟ್ಟೆ ಚುರುಕಂತಿತ್ತು. ಬರ್ತಾ ಊಟ ಪಾರ್ಸಲ್ ತಂದಿದ್ವಿ. ತಟ್ಟೆ ತರೋದು ಮರ್ತೋಗಿ ಪಜಿತಿ ಆಯ್ತು. ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿ ಅಲ್ಲೇ ಮರದಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ 4 ಗಂಟೆಗೆ ಬೆಂಗಳೂರು ಕಡೆಗೆ ಹೊರಟ್ವಿ. ಬರ್ತಾ ಹಂಗೆ ಆಂಧ್ರ ಸ್ಪೆಷಲ್ ನನ್ನಾರಿ ಕುಡ್ದು ಹೊಟ್ಟೆ ತಂಪಾಗ್ಸಿ ಅದು ಇದು ಹೊಟ್ಟೆ ಹೊಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ 9 ಗಂಟೆ ಆಯ್ತು. ಬಲಿ ಕೊಟ್ಟಿದ್ 3 ಕೋಳಿನ ಸಾಂಬಾರ್ ಮಾಡಿ ಊಟ ಮಾಡೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಇದಾಗಿತ್ತು ನಮ್ಮ ಲಾಂಗ್ ಜರ್ನಿಯ ಶಾರ್ಟ್ ಸ್ಟೋರಿ.